ಕ್ವಾರ್ಟರ್ ಕಾಸಿಗೆ ಹರಾಜಾಗ್ತಿದೆ ಕರ್ನಾಟಕದ ಮಾನ. ಅಬಕಾರಿ ಇಲಾಖೆಯಲ್ಲಿ ಲಂಚ ಲಂಚ ಲಂಚ. ಲಾಸ್ಟ್ ಸಿಪ್ ಕೂಡ ಬಿಡದೆ ಹೊಡಿತಿದ್ದಾರೆ ಲಂಚ. ನೆಂಚ್ಕೊಳ್ಳೋ ಉಪ್ಪಿನಕಾಯಲ್ಲೂ ಕೂಡ ಭರ್ಜರಿ ಲಂಚ. ಇಲ್ಲಿ ಅಪ್ಪ ಮಿನಿಸ್ಟ್ರು, ಮಗನದ್ದೇ ಎಲ್ಲ ಕಾರು ಬಾರು. ಅಪ್ಪನದು ಸರ್ಕಾರಿ ಕಾರು, ಮಗ ವಿನಯನದ್ದು ಬರೀ ಬಾರು. ಎಣ್ಣೆ ಮಂತ್ರಿಯ ಲಂಚ ಅವತಾರಕ್ಕೆ ಸಂಬಂಧಿಸಿದ ಮೆಗಾ ಸಾಕ್ಷಿ. ಮಗ ಮೆನು ಕಾರ್ಡ್ ಕೊಡ್ತಾನೆ, ಅಪ್ಪ ಬಿಲ್ ಪ್ರಿಂಟ್ ಆಗ್ತಾನೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಗ ಫಿಕ್ಸ್ ಮಾಡಿದ್ದೇ ರೇಟು. ಅಪ್ಪ ಹೆಸರಿಗೆ ಮಾತ್ರ ಮಿನಿಸ್ಟ್ರು, ಕೆಲಸ ಮಾಡೋದಲ್ಲ ಮಗ ವಿನಯ್. ಸಿಎಂ ಹೇಳಿದ್ರೂ ಕೇಳಲ್ಲ, ಡಿಸಿಎಂ ಹೇಳಿದ್ರೂ ತಿರುಗಿ ನೋಡಲ್ಲ. ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ ಪುತ್ರನದ್ದೇ ಆಟ ಠೋಪ. ಯಾವುದೇ ಕೆಲಸ ಆಗ್ಬೇಕಿದ್ರು ವಿನಯ್ ಓಕೆ ಅನ್ಲೇಬೇಕು. ಅಬಕಾರಿ ಇಲಾಖೆಯಲ್ಲಿ ಹೇಗೆ ನಡೀತಿದೆ ಗೊತ್ತಾ ಪರ್ಸೆಂಟೇಜು? ಗೊತ್ತಾ? ಅಪ್ಪ ಮಗನ ಲಂಚಾವತಾರದ ಮೆಗಾ ಆಡಿಯೋ ಸಾಕ್ಷಿ BTV ಬಳಿ ಇದೆ. ಒಂದು ಸಲ ನೀವು ಕೇಳಿಸ್ಕೋಬೇಕು, ಆವಾಗ ಗೊತ್ತಾಗತ್ತೆ. ಕೇಳಿಸ್ಕೋಬೇಕು ನೀವು. ಈಗ ಆಗ್ತೀವಿ ನೋಡಿ, ಹಾಕಿ ಆಡಿಯೋ. ರಮೇಶ್ ಗುರುಗಳೇ, ಹಾ, ಈಗ ನಾ ಯಾರನ್ನ ಮೀಟ್ ಮಾಡ್ಬೇಕು? ಹೋಗಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿ. ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು. ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ. ಹಾ, ಹೋಗಿ ಸರ್ ಪ್ಲೀಸ್. ಯಾರು ಮಿನಿಸ್ಟ್ರು? ಇಲ್ಲ ಅಂದ್ರೆ ಅವ್ರ ಮಗ, ಅವ್ರ ಹೆಸರು ಆಯ್ತು, ಮಿನಿಸ್ಟರ್ ಮಗ ಇಬ್ರು ಪೈಕಿ ಒಬ್ರು ಮಗನ ಹೆಸರು ಗೊತ್ತಿಲ್ಲ ಅದಕ್ಕೆ. ವಿನಯ್ ಅಂತ. ಓಕೆ, ಅವ್ರೇನ ಹ್ಯಾಂಡಲ್ ಮಾಡ್ತಾರದೆಲ್ಲ? ನನಗ್ ಗೊತ್ತಿಲ್ಲಪ್ಪ. ಅವ್ರ ಮಗನು ಒಂದೊಂದ್ಸರಿ ನಮ್ಗೆ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ. ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ, ನೋಡಪ್ಪ ಕ್ಲಿಯರ್ ಮಾಡ್ಕೊಡು, ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ. ಹೋಗಿ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ. ಆಮೇಲೆ ನೀವು ಒಂದ್ ಕೆಲಸ ಮಾಡ್ರಿ ರಮೇಶ್, ಶೇಖರ್ ಕಡೆಯಿಂದ ಒಂದ್ ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ. ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ, ನಮಗೆ ತುಂಬಾ ಬೇಕಾದವರು, ಒಂದು ಹೆಲ್ಪ್ ಮಾಡಿ ಸರ್ ಅಂತ. ನಿಮ್ ಕೆಲಸ ಸಕ್ಸಸ್ ಆಗ್ತದೆ, ಈಸಿ ಆಗ್ತದೆ. ಯಾವ್ದು ಎಲ್ಲಿ ಹಿಡಿಯೋದು ಗುರುಗಳ ಅವ್ರನ್ನ? ಏನ್ರಿ ನೀವು ಶೇಖರ್, ನೀವು 5 ನಿಮಿಷಕ್ಕೂ ಒಂದ್ಸರಿ ಫೋನ್ ಮಾಡ್ತಾರೆ ಅವ್ರು ಹಿಡಿಯೋದು ಅಂತಂದ್ರೆ? ನನಗ್ ಫೋನ್ ಮಾಡ್ತಾರ ಪಾಪ, ಇವ್ರನ್ನ ಎಲ್ಲಿ ಹಿಡಿಯೋದು? ಅವರಿಗೆ ಅವ್ರು ಚೆನ್ನಾಗಿದ್ದಾರೆ ಮಿನಿಸ್ಟರ್ ಅವ್ರಿಗೊಂದ್ ಮಾತು ಹೇಳ್ಸಿ, ಆಗುತ್ತೆ, ಅನುಕೂಲ ಆಗುತ್ತೆ. ಏನ್ ನಮ್ದು ಸ್ವಂತ ಹಂಗ್ರಿ ಇವ್ರು ಮಿನಿಸ್ಟರ್ ಒಂದ್ ಕೆಲಸ ಮಾಡ್ಬೇಕು, ಕೇಸ್ ಅದೆಲ್ಲ ಫೈಲ್ ಮಾಡ್ತೀವಲ್ಲ ಅದಕ್ಕೂ ದುಡ್ಡು ತಗೊಂಡ್ಬಿಟ್ರೆ ಇನ್ನೂ ಒಳ್ಳೇದು. ಯಾವ ಕೇಸ? ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು, ಅವಕ್ಕೂ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡು ತಗೊಂಡೋಗಿ. ಯಾರು ಕೊಡ್ತಾರೆ? ನಾವೇ ತಗೋ ಕೊಟ್ಬಿಡ್ತೀವಿ. ಅದು ನಿಮಗೆ ಇವ್ರು ಕೊಡ್ತಾರಲ್ಲ ನಿಮ್ಮ